ನಮಸ್ಕಾರ ಫ್ರೆಂಡ್ಸ್, ನಾನು ಶುಭ ಮಾತಾಡ್ತಾ ಇರೋದು. ನೋಡಿ, ಇವತ್ತು ಸಂಡೇ ಆಗಿರೋದ್ರಿಂದ ಇನ್ನೂ ಎಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾರೆ. ನನ್ನ ಮಗಳು ನೋಡಿ ಫೋನ್ ನೋಡ್ಕೊಂಡು ಕೂತಿದ್ದಾಳೆ. ಸೊ ಇನ್ನೂ ಟಿಫನ್ ರೆಡಿಯಾಗಿಲ್ಲ, ಇವಾಗ ಅಡುಗೆ ಮಾಡೋಣ ಅಂತೇಳಿ. ಇವಾಗ ಅಡುಗೆ ಮಾಡಬೇಕು, ತಿಂಡಿ ಮಾಡಿಲ್ಲ ಇನ್ನು ನೋಡಿ ನನ್ನ ಮಗಳು ಫೋಲಿ ಹಾಕ್ಸ್ಕೊಂಬಂದಿದ್ದಾಳೆ. ತರಿಸು, ಫೋಲಿ ಹಾಕ್ಸ್ಕೊಂಬಂದ. ಇವತ್ತು ಸಂಡೇ ಆಗಿರೋದ್ರಿಂದ ಪೋಲಿ ಹಾಕ್ತಾಯಿದ್ರು ಅಂತೇಳಿ ಹಾಕಿದ್ದಾರೆ, ಹಾಗಾಗಿ ಹಾಕಿಸ್ಕೊಂಬಂದಿದ್ದಾಳೆ. ಇನ್ನು ನನ್ನ ಮಗನ ಕರ್ಕೊಂಡು ಹೋಗಿದ್ದಾರೆ ಇವಾಗ ಹಾಕ್ಸ್ಕೊಂಬರಕ್ಕೆ ನಮ್ಮ ಮನೆಯವರು. ನಾನಿವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಚಿಕನ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಡೇ ಅಲ್ವಾ, ಸ್ಪೆಷಲ್ ಇವತ್ತು. ಚಿಕನ್ ತಗೊಂಬಂದಿದ್ದಾರೆ ಇವಾಗ. ಸೊ ಇದೆಲ್ಲ ರೆಡಿ ಮಾಡ್ಕೋಬೇಕು, ಕಟ್ ಮಾಡಿಕೊಂಡು. ನೋಡಿ, ಇವಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಲ್ಲ ರುಬ್ಬಿಟ್ಕೋಬೇಕು, ಇವಾಗ ರೆಡಿ ಮಾಡ್ಕೋಬೇಕು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇವಾಗೆಲ್ಲ ರುಬ್ಬಿಟ್ಕೊತೀನಿ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತೇಳಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಚಿಕನ್ನ ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ, ಹಾಗೆ ವಾಚ್ ಮಾಡಿ. ಸೊ ಇವಾಗ ಟೈಮು ಲೇಟ್ ಆಗಿದೆ, 10 ಗಂಟೆ ಆಗಿದೆ. ನಾವು ಎದ್ದಿದ್ದೆ ಲೇಟ್ ಆಗಿದೆ, ಸಂಡೇ ಆಗಿತ್ತು. ಹಾಗಾಗಿ ಇವಾಗ ಅಡುಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಪುಗೆ ಊಟ ಮಾಡಿಸಿದ್ದೀನಿ. ಪಾಪುಗೆ ಊಟ ಮಾಡಿಸಿ ಇವಾಗ ಕೆಲಸ ಇನ್ನೇನಿರಲ್ಲ ಒಂದು. ಸೊ ಅವ್ನು ಆರಾಮಾಗಿ ಆಟ ಆಡ್ಕೊತಾ ಇರ್ತಾನೆ, ಹಾಗಾಗಿ ಅಡುಗೆ ನಾನು ಬೇಗ ಮುಗಿಸ್ಕೊತೀನಿ ಇವಾಗ. ಸೊ ಬನ್ನಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ, ವಾಚ್ ಮಾಡಿ. ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಚಿಕನ್ನೆಲ್ಲ ಕಟ್ ಮಾಡಿಕೊಡ್ತೀನಿ, ನಾನೇ ಸ್ವಲ್ಪ ಸಾಂಬಾರು ಫ್ರೈ ಮಾಡಿಕೊಡ್ತೀನಿ ಅಂತ ಅಂದರು. ಸೊ ಹಾಗಾಗಿ ಇವಾಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ನಾನಿವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದು ಈರುಳ್ಳಿ ಎಲ್ಲ ಬೇಯಿಸ್ಕೊತೀನಿ ಅವ್ರು ಕಟ್ ಮಾಡೋದ್ರೊಳಗಡೆ, ಅಷ್ಟರಲ್ಲಿ ಅದೆಲ್ಲ ರೆಡಿ ಆಗುತ್ತೆ. ಸೊ ನೋಡಿ, ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದು ಚೆನ್ನಾಗಿ ಹೀಟ್ ಆಗಬೇಕು. ಅದಾದಮೇಲೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಬಾಯ್ಲರ್ ಕೋಳಿ ಅಲ್ಲ, ಇದು ಮೊಟ್ಟೆ ಕೋಳಿ, ಅಂದರೆ ಫಾರಮ್ ಕೋಳಿ ಆಗಿರುತ್ತೆ. ಸೊ ಇದು ಬೇರೆ ಥರನೇ ಸಾಂಬಾರು ಟೇಸ್ಟ್ ಬರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಸಾರಿ ಹಾಕಿದ್ದೀನಿ ಚಾನಲಲ್ಲಿ. ಸೊ ಅದನ್ನು ನೋಡ್ಬೋದು ನೀವು. ಅದಕ್ಕೂ ಇದಕ್ಕೂ ಡಿಫ್ರೆನ್ಸು ಜಾಸ್ತಿ ಇರುತ್ತೆ ಸಾಂಬಾರು. ಬಾಯ್ಲರ್ ಕೋಳಿ ಮತ್ತು ಫಾರಮ್ ಕೋಳಿಗೆ ಡಿಫ್ರೆನ್ಸ್ ಇರುತ್ತೆ. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ಮೊಟ್ಟೆ ಕೋಳಿ. ಹಾಗಾಗಿ ನನಗೆ ಜಾಸ್ತಿ ಮೊಟ್ಟೆ ಕೋಳಿನೇ ಇಷ್ಟ, ನಮ್ಮ ಹಸ್ಬೆಂಡ್ಗೂ ಅಷ್ಟೇ ಮೊಟ್ಟೆ ಕೋಳಿನೇ ಇಷ್ಟ, ಹಾಗಾಗಿ ತೊಗೊಂಬಂದಿದ್ದಾರೆ. ಬಾಯ್ಲರ್ ಕೋಳಿ ಫ್ರೈ ಮಾಡೋದಕ್ಕಷ್ಟೇ. ಲಾಸ್ಟ್ ಟೈಮು ನಾನು ಫ್ರೈ ಮಾಡೋದು ಬೇಡ ಅಂತ ಸಾಂಬಾರು ಮಾಡಿನೇ ತೋರಿಸಿದೆ. ಸೊ ಈ ಟೈಮು ಕೂಡ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಇದು ಬೇರೆ ಥರ ಸಾಂಬಾರು ಅಂತೇಳಿ ತೋರಿಸ್ತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಸೊ ನೋಡಿ, ಇವಾಗ ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ. ಅದು ಏನಿಲ್ಲ, ಚಕ್ಕೆ ಲವಂಗ, ಸೊ ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕಡಲೆ ಮತ್ತು ಕಾಯಿ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ಚೆನ್ನಾಗಿ ಹಸಿ ಹೋಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದು ಚಿಕನ್ನೆಲ್ಲ ತೊಳೆದಿಟ್ಕೊಂಡಿದ್ವಲ್ಲ, ಅದು ನನ್ನ ಮನೆಯವರು ಇವಾಗ ಹಾಕ್ತಾಯಿದ್ದಾರೆ. 1 kg ಇದೆ. ಸೊ ಅದಕ್ಕೆ ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ. ಯಾವ ರೀತಿ ಮಾಡೋದಂತ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮಕ್ಕಳು ಟಿ ವಿ ನೋಡ್ಕೊತಾ ಇದ್ರು, ಸೌಂಡ್ ಇದೆ ಅಂತೇಳಿ. ಸೊ ನಾನು ಹಾಗೆ ಡೈರೆಕ್ಟಾಗಿ ಮಾತಾಡೋಕ್ಕಾಗಿಲ್ಲ, ವಾಯ್ಸ್ ಮಾಡಿದ್ದೀನಿ. ಮಕ್ಕಳಿರೋದ್ರಿಂದ ಅವರು ಟಿ ವಿ ಆನ್ ಮಾಡಿರ್ತಾರೆ, ಒಂದೊಂದು ಟೈಮು ಗಲಾಟೆ ಮಾಡ್ತಿರ್ತಾರೆ, ಹಾಗಾಗಿ ಮಾತಾಡೋಕ್ಕಾಗಲ್ಲ ಡೈರೆಕ್ಟಾಗಿ. ಹಾಗಾಗಿ ಸೊ ಇವಾಗ ಚಿಕನ್ ಸ್ವಲ್ಪ ಅದರಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಅದು ಫ್ರೈ ಆಗಬೇಕಂತ ಸ್ವಲ್ಪ ಅರಶಿನದ ಪೌಡ್ರ್ ಹಾಕಿದ್ದಾರೆ. ನಾನು ಇಲ್ಲಿ ರುಬ್ಬೋದಕ್ಕೆ ಅಂತ ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡಿಲ್ಲ, ಬಟ್ ಇವಾಗ ಪೇಸ್ಟನ್ನೇ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ, ಅಂಗಡಿಯಿಂದ ತೊಗೊಂಬಂದಿದ್ರು, ಹಾಗಾಗಿ ಅದನ್ನೇ ಹಾಕ್ಕೊತಾ ಇದ್ದೀವಿ. ಮತ್ತು ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀವಿ. ನೋಡಿ, ಚಿಕನ್ನೆಲ್ಲ ಚೆನ್ನಾಗಿ ಒಗ್ಗರಣೆಲ್ಲೇ ಬೆಂದಿರಬೇಕು ಸ್ವಲ್ಪ. ನಮ್ಮ ಮನೆಯಲ್ಲೇ ನಾನೇ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿ ರೆಡಿ ಮಾಡಿಕೊಡ್ತಾ ಇದ್ದಾರೆ ಇವತ್ತು. ಸೊ ಅವರಿಗೆ ಗೊತ್ತಿರಲಿಲ್ಲ ಎಷ್ಟೆಷ್ಟು ಹಾಕ್ಬೇಕಂತೇಳಿ ನಾನು ಹೇಳ್ಕೊಡ್ತಾ ಇದ್ದೆ, ಅವ್ರು ಹಾಕ್ತಾಯಿದ್ರು. ಅರ್ಧ ಸ್ಪೂನ್ ಖಾರದ ಪುಡಿ ಹಾಕಿದ್ದಾರೆ ನಾನು ಹೇಳಿದ್ದಕ್ಕೆ. ಅವ್ರಿಗೆ ಯಾವ ರೀತಿ ಮಾಡಬೇಕಂತ ಗೊತ್ತಿಲ್ಲ, ಬಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಎಷ್ಟು ಹಾಕಬೇಕು ಏನಂತ ಗೊತ್ತಿರಲ್ಲ. 3 ಸ್ಪೂನ್ ಧನಿಯಾ ಪೌಡ್ರ್ ಹಾಕಿ ಅಂತ ಹೇಳಿದ್ದೀನಿ. ಅವರು ನಿಧಾನಕ್ಕೆ ಹಾಕ್ತಾಯಿದ್ದಾರೆ, ಸ್ಲೋ ಮಾಡ್ಕೊಂಡು. ಕೇಳಿ ಹಾಕ್ತಾಯಿದ್ರು. ಹಾಗಾಗಿ ಇವಾಗ ಎಲ್ಲ ರೆಡಿಯಾಗಿದೆ. ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ, ಹಾಗೆ ಎಲ್ಲ ಕಡೆ ತಿರುಗಿಸ್ಕೊತಾ ಇರಬೇಕು. ತಳ ಹತ್ತುತ್ತೆ ಅಂತ ಹೇಳಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಈಗ ನೋಡಿ, ಅದು ಖಾರದ ಪುಡಿ ಮತ್ತು ಸಾಂಬಾರು ಪೌಡ್ರ್ ಹಾಕಿದ್ದೀವಲ್ಲ, ಎಲ್ಲ ಹೊಂದ್ಕೋಬೇಕು ಎಲ್ಲ ಕಡೆ.
ಸೊ ಇವಾಗ ರೆಡಿಯಾಗಿದೆ. ನಾನು ಸ್ವಲ್ಪ ನೋಡಿಬಿಟ್ಟು ನೀರು ಹಾಕ್ಕೊತೀನಿ. ಇವಾಗ ಒಂದು ಚೆಂಬಷ್ಟು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ತಿಳಿ ಮಾಡಿದರೆ ಟೇಸ್ಟ್ ಬರಲ್ಲ, ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇವಾಗ ಲಾಸ್ಟಲ್ಲಿ ಮೊಟ್ಟೆ ಏನಿದೆಯೋ ಅದನ್ನು ಹಾಕ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಹಾಕ್ಕೊಂಡ್ರೆ ಎಲ್ಲ ಒಡೆದೋಗುತ್ತೆ ಅಂತ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕಿದ್ದೀನಿ. ಸೊ ಇನ್ನು ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ಇದು 8 ವಿಸಲು ಹಾಕಿದರೆ ತುಂಬ ಚೆನ್ನಾಗಿ ರೆಡಿಯಾಗುತ್ತೆ. ಕಡಿಮೆ ವಿಸಲಂತೂ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಫಾರಮ್ ಕೋಳಿ ಆಗಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಬೇಕಾಗುತ್ತೆ. ಹಾಗಾಗಿ ಇನ್ನು ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ನಮ್ಮ ಮನೆಯವ್ರು ಅಂಗಡಿಯಿಂದ ಕೇಕ್ ತಂದಿದ್ರು. ಸೊ ಅದು ಕೇಕ್ ಕಟ್ ಮಾಡ್ಕೊಂಡು ತಿನ್ನೋಣ ಅಂತೇಳಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಮಕ್ಕಳಿಗೆಲ್ಲ ಖುಷಿಯಾಗಿದೆ ಕೇಕ್ ತಿನ್ನೋದಕ್ಕೆ ಸಿಗುತ್ತೆ ಅಂತ. ಫ್ರೆಂಡ್ಸ್ ಎಲ್ಲ ಹೊಟ್ಟೆ ಸಿತಿ ಅಂತ ಕೇಕ್ ತಂದಿದ್ದಾರೆ. ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ತಿಂತಾವ್ರೆ. ಇವರು ಫೋನ ಮಾತಾಡೋಕೆ ಹೋಗ್ಯಾರೆ. ಮತ್ತೆ ಎಲ್ಲರಿಗೂ ಅಷ್ಟೈತಿ, ಇವತ್ತು ಸಂಡೇ ಆಗಿರೋದ್ರಿಂದ ಲೇಟಾಗಿ ಎದ್ದಿದ್ದೀವಿ. ಇವಾಗ ಬಾಯಿ ಸಿಹಿ ಮಾಡ್ಕೊಳ್ಳೋದು ಅಂತ ಕೇಕ್ ಕಟ್ ಮಾಡ್ಕೊಂಡು ತಿನ್ನೋಣ ಅಂತ ಎಲ್ಲ ಇವಾಗ ಕೇಕ್ ಕಟ್ ಮಾಡ್ತಾರೆ. ಸಂಡೇ ಎಲ್ಲ ಆಗಿದ್ದು. ಸಂಡೇ ಬ್ಲಾಗು ಎಲ್ಲರೂ ಲೈಕ್ ಮಾಡಿ. ತಿರ್ಗಾ ನೆಕ್ಸ್ಟ್ ನೋಡಿ ಕೇಕ್ ಕಟ್ ಮಾಡ್ತಾರೆ. ಇದು ಏನು ಸೆಲೆಬ್ರೇಷನ್ ಅಂತ ಗೊತ್ತಿಲ್ಲ. ಏನು ಸೆಲೆಬ್ರೇಷನ್ನು? ಕೇಕ್ ಕಟ್ ಮಾಡಿರೋ ಇವ್ರಿಗೆ ಮಾತಾಡೋಕೆ ಬರಲ್ವಂತೆ, ಅದಕ್ಕೆ ನಾನೇ ಮಾತಾಡ್ಕೊತಾ ಇದ್ದೀನಿ. ಏನಿಲ್ಲ, ಸಂಡೇ ಹೊಟ್ಟೆ ಇಷ್ಟಿರೋದಕ್ಕೆಲ್ಲ ಕೇಕ್ ಕಟ್ ಮಾಡ್ಕೊಂಡು ತಿಂತಾವ್ರೆ. ಮಕ್ಕಳಂತೂ ಫುಲ್ ಖುಷಿಯಾಗಿದ್ದಾರೆ. ಎಲ್ಲ ತಿನ್ನ ಬ್ಯುಸಿಲಿದ್ದಾರೆ ಮಕ್ಕಳು. ನನ್ನ ಮಗ ಅಂತ ಕೊಡೋದೇ ಇಲ್ಲ, ನನಗೆ ಫಸ್ಟ್ ಕೊಡ್ರಿ ಅಂತ ಇದ್ದಾನೆ. ನನಗೆ ಒಂದು ಪೀಸ್ ಹೊಟ್ಟೆ ಹಸಿತು. ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಕೇಕು. ಚೆನ್ನಾಗಿದೆ. ಇವಾಗ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತೀನಿ ನೋಡಿ. ಸಕಾಲಾಗಿದೆ ಟೇಸ್ಟ್. ತುಂಬ ಚೆನ್ನಾಗಿದೆ ಕೇಕು. ನಮ್ಮ ಪಾಪ ಅಂತೂ ಚೆನ್ನಾಗಿ ಫೀಲ್ ಬಾರಿಸ್ತಾವನೆ. ನಮಗೆ ಜಾಸ್ತಿ ಕೊಡೋಂಗಿಲ್ಲ ಸ್ವೀಟು. ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು, ಸ್ವಲ್ಪ ಸ್ವಲ್ಪನೇ ತಿಂತಾವ್ರೆ. ಇನ್ನು ಕೇಕ್ ತಿಂದಿದ್ದೆಲ್ಲ ಮುಗೀತು. ಸೊ ಇವಾಗ ಸಾಂಬಾರೆಲ್ಲ ಕೂಗಿತ್ತು, ಹಾಗಾಗಿ ಮುದ್ದೆ ಸಾಂಬಾರು ಇಡಬೇಕಂತೇಳಿ ಬಂದಿದ್ದೀನಿ. ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ ಸಾಂಬಾರು ಈ ರೀತಿ ರೆಡಿಯಾಗಿದೆ. ಎಲ್ಲ ಆಗಿತ್ತು ಚೆನ್ನಾಗಿ. ಸೊ ಇವಾಗ ಮುದ್ದೆ ಕಟ್ಟಿದ್ದೀನಿ ನೋಡಿ. ಈ ರೀತಿ 8 ಕೂಗು ಹಾಕಿದ್ದೀನಿ. ಚೆನ್ನಾಗಿ ರೆಡಿಯಾಗಿದೆ. ಇನ್ನು ಮುದ್ದೆನೂ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಊಟ ಮಾಡ್ಕೋಬೇಕು. ಎಲ್ರಿಗೂ ಊಟಕ್ಕೆ ಇಟ್ಟಿದ್ದೀನಿ. ಮಕ್ಕಳು ಮತ್ತು ಅವ್ರ ಅಕ್ಕನ ಮಗ ಅವನು ಅಭಿ ಅಂತೇಳಿ. ಸೊ ಇಲ್ಲೇ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಸಂಡೇ ಇರೋದ್ರಿಂದ ಮನೆಗೆ ಬಂದಿದ್ದ, ಹಾಗಾಗಿ ಅಡುಗೆ ರೆಡಿ ಮಾಡ್ಕೊಂಡು ಇವಾಗ ಎಲ್ಲರೂ ಊಟ ಮಾಡ್ಕೊತಾ ಇದ್ದೀವಿ. ಮಕ್ಕಳು ಕೂಡ ಅವ್ರಿಗೂ ಇಟ್ಟಿದ್ದೀನಿ. ಸೊ ಜೊತೆಲಿ ಕೂತ್ಕೊಂಡು ಸುಮ್ಮನೆ ಆಟ ಆಡ್ಕೊಂಡು ತಿನ್ನಲ್ಲ ಅಂತೇಳಿ ಸಪ್ರೇಟ್ ಹಾಕ್ಕೊಟ್ಟಿದ್ದೀನಿ, ಅವರು ತಿನ್ನಲಿ ಅಂತ ರೂಢಿ ಮಾಡಿದ್ದೆ. ಇನ್ನು ಪಾಪು ಆಟ ಆಡ್ಕೊತಾ ಇದ್ದ. ನಮ್ಮ ಮನೆಯವ್ರು ನೋಡ್ಕೊತಾ ಇದ್ರು, ಊಟ ಮಾಡೋಕ್ಕೆ ಬಿಡಲ್ಲ ಮತ್ತೆ ಅಂತೇಳಿ ಅವ್ರು ಎತ್ಕೊಂಡಿದ್ರು. ನಾನು ಊಟ ಬಡಿಸ್ತಾ ಇದ್ದೆ ಎಲ್ಲರಿಗೂ. ನಮ್ದು ಇನ್ನೂ ಊಟ ಆಗಿಲ್ಲ, ಇವ್ರದ್ದು ಆದಮೇಲೆ ನಾವು ಮಾಡ್ಕೊತೀವಿ. ಸೊ ಒಂದು ಕಡೆ ಇವಾಗ ರೈಸ್ ಕೂಡ ಲೇಟಾಗಿಟ್ಟಿದೆ, ಅದು ಕೂಡ ರೆಡಿಯಾಗಿತ್ತು. ಇವಾಗ ಅವ್ರಿಗೆ ರೈಸ್ ಹಾಕ್ಬಿಟ್ಟು ಊಟ ಆದಮೇಲೆ ನಾವೀಗ ಊಟ ಮುಗಿಸ್ಕೊತೀವಿ. ಇನ್ನು ನಮ್ಮ ಮನೆಯವರು ಅವರು ಕೂತ್ಕೊಂಡಿದ್ರು, ನನ್ನ ಪಾಪನ ಎತ್ಕೊಂಡಿದ್ದೆ ಇವ್ರಿಗೆ ರೈಸ್ ಹಾಕ್ಬಿಟ್ಟು. ಇನ್ನೇನು ಅವ್ರದ್ದು ಊಟ ಮುಗೀತೈತೆ, ಅವ್ರದ್ದು ಆದಮೇಲೆ ನಾನು ಕೂಡ ಊಟ ಮುಗಿಸ್ಕೊತೀನಿ. ಸೊ ನೋಡಿ ನಾನಿವಾಗ ಊಟ ಮಾಡ್ತಾಯಿದ್ದೆ. ಇನ್ನು ಎಲ್ಲರದ್ದು ಊಟ ಮುಗೀತೈತೆ. ಮಕ್ಕಳದು ಊಟ ಮುಗೀತು, ಆಟ ಆಡ್ಕೊತಾ ಇದ್ದಾರೆ. ಸಾಂಬಾರು ಮಾತ್ರ ತುಂಬ ಟೇಸ್ಟಾಗಿ ಚೆನ್ನಾಗಿ ರೆಡಿಯಾಗಿತ್ತು. ಏನೂ ಕಮ್ಮಿ ಆಗಿರಲಿಲ್ಲ, ಒಂದೇ ಮೀಡಿಯಮಲ್ಲಿ ರೆಡಿ ಮಾಡಿದ್ದೆ, ಹಾಗಾಗಿ ತುಂಬ ಚೆನ್ನಾಗಿ ಟೇಸ್ಟಾಗಿ ರೆಡಿಯಾಗಿತ್ತು. ಇನ್ನು ಪಾಪು ಟಿ ವಿ ನೋಡ್ಕೊತಾ ಇದ್ದ, ಮಾಷಬೀರ್ ಬರ್ತಾಯಿತ್ತು ಅದರಲ್ಲಿ. ಸೊ ಹಾಗೆ ನೋಡ್ಕೊಂಡು ಕೂತಿದ್ದ, ನಾನು ಊಟ ಮಾಡ್ತಾಯಿದ್ನಲ್ವ. ಸೊ ಅಭಿ ನೋಡ್ಕೊತಾ ಇದ್ದ ಹುಡುಗ, ಹಾಗಾಗಿ ಇವಾಗ ನಾನು ಊಟ ಮಾಡ್ಕೊತಾ ಇದ್ದೀನಿ. ಇನ್ನು ಬಾಳೆಹಣ್ಣು ಕೊಟ್ಟಿದ್ದ ತಿಂತಾ ಇದ್ದಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಏನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಓಕೆ ಫ್ರೆಂಡ್ಸ್, ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.